ಹೆಲೋ ಎವ್ರಿವನ್, ವೆಲ್ಕಮ್ ಟು ಅಭ್ಯಾಸ ಅಕಾಡೆಮಿ. ಸೊ ನಿಮಗೆ ಕೆ ಎ ಕಡೆಯಿಂದ ಈಗ ಒಂದು ಲೇಟೆಸ್ಟ್ ಅಪ್ಡೇಟ್ನ ಬಿಟ್ಟಿದ್ದಾರೆ. ಅದು ಏನು ಅಂತಂದ್ರೆ ನೋಡಿ, ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 13ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು, ಹೌದಲ್ವಾ? ಬಟ್ ಇವಾಗ ಅದನ್ನ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಿಮಗೆ 17th ವರ್ಗು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾಕೆ ಇಷ್ಟಿನ ಎಕ್ಸ್ಟೆಂಡ್ ಆಗಿದೆ ಅಂತಂದ್ರೆ ನಿಮಗೆ ಸೀಟ್ ಮೆಟ್ರಿಕ್ಸ್ ನ ಬಿಟ್ಟಿದ್ರು, ಬಟ್ ಅದರಲ್ಲಿ ನಿಮಗೆ ಡೀಟೇಲ್ ಸೀಟ್ ಮೆಟ್ರಿಕ್ಸ್ ಕ್ಯಾಟಗರಿ ವೈಸ್ ಏನೂ ಇರಲಿಲ್ಲ. ಓಕೆನಾ? ಸೊ ಅದನ್ನ ಕೂಡ ನಿಮ್ಗೆ ಇವತ್ತು ಅಪ್ಡೇಟ್ ಮಾಡಿದ್ದಾರೆ. ಪೋರ್ಟಲ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ ಸಿಗುತ್ತೆ. ನೀವು ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿದ್ರು ಅಂದ್ರೂ ನಿಮ್ಗೆ ಅಲ್ಲಿ ನಾವು ಆ PDF ನ ಅಪ್ಲೋಡ್ ಮಾಡಿರ್ತೀವಿ. ಓಕೆನಾ? ವಾಟ್ಸ್ಆಪ್ ಚಾನಲ್ ಅಲ್ಲಿ ಆಗಿರ್ಬೋದು, ಟೆಲಿಗ್ರಾಮ್ ಚಾನಲ್ ಅಲ್ಲಿ ಆಗಿರ್ಬೋದು, ನೀವು ಜಾಯ್ನ್ ಆಗಿದ್ರೆ ಅಂದ್ರೆ ನಿಮಗೆ ಬೇಗನೆ ಸಿಗುತ್ತೆ. ಓಕೆ, 12th ಅಂದ್ರೆ ಇವತ್ತು ನಿಮ್ಗೆ ಸೀಟ್ ಮೆಟ್ರಿಕ್ಸ್ ಏನಿದೆ, ಡೀಟೇಲ್ ಸೀಟ್ ಮೆಟ್ರಿಕ್ಸ್ ಅದನ್ನ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇದು ಒಂದಕ್ಕೋಸ್ಕರನೇ ನಿಮ್ಗೆ ಆಪ್ಷನ್ ಎಂಟ್ರಿ ಡೇಟ್ ನ ಎಕ್ಸ್ಟೆಂಡ್ ಮಾಡ್ತಾನೆ ಇದ್ರು. ಓಕೆನಾ? ಸೊ ನಿಮ್ಗೆ 13th ಇರೋದು ಇವಾಗ 17th ವರ್ಗೂ ಟೈಮ್ ಕೊಟ್ಟಿದ್ದಾರೆ. 17th ಬೆಳಗ್ಗೆ 11 ಗಂಟೆವರೆಗೂ ಟೈಮ್ ಇರುತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡೋದಿಕ್ಕೆ. ನಾನು ಈಗ್ಲೂ ಹೇಳ್ತೀನಿ, ಸುಮಾರು ಜನ ಮಕ್ಕಳು ಈಗ್ಲೂ ಅಷ್ಟೇನೆ ಇನ್ನ 20 ಆಪ್ಷನ್, 30 ಆಪ್ಷನ್, 5 ಆಪ್ಷನ್ ಮಾಡ್ಕೊಂಡು ಕೂತಿದ್ದೀರಾ. ನೋಡಿ, ಇದು ನಿಮ್ಗೆ ಲಾಸ್ಟ್ ಅವಕಾಶ ಅಂತ ಅನ್ಕೊಳ್ಳಿ. ಯಾಕಂದ್ರೆ ಇದಾದ್ಮೇಲೆ ನಿಮ್ಗೆ ಟೈಮ್ ಎಕ್ಸ್ಟೆಂಡ್ ಆಗೋದಿಲ್ಲ. ಬಿಕಾಸ್ ನಿಮ್ಗೆ ಈಗ ಏನೆಲ್ಲ ಬೇಕು, ಸೀಟ್ ಮೆಟ್ರಿಕ್ಸ್ ಬೇಕಿತ್ತು ಅದು ಬಂತು, ಎಲ್ಲಾನು ಆಯ್ತು. ಇವಾಗ ಇನ್ನ ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ ಅಂತ ಅನ್ಕೊಂಡ್ರೆ ನಿಮ್ಮ ತಪ್ಪಾಗುತ್ತೆ. ಓಕೆನಾ? ಲಾಸ್ಟ್ ಡೇಟ್ ಇರೋದು 17ನೇ ತಾರೀಕು. ಅದ್ರ ಒಳಗೆ 17ನೇ ತಾರೀಕುವರೆಗೂ ದಯವಿಟ್ಟು ಇಟ್ಕೊಳಕ್ ಹೋಗ್ಬೇಡಿ. ಆದಷ್ಟು 15th ಅಥವಾ 16th ಒಳಗೇನೆ ನೀವು ಆಪ್ಷನ್ ಎಂಟ್ರಿ ಮಾಡಿ ಫೈನಲ್ ಮಾಡಿ ಇಟ್ಕೊಂಡ್ಬಿಡಿ. ಓಕೆನಾ? ಅಯ್ಯೋ ನನಗೆ ಇವಾಗ ಅನ್ನಿಸ್ತು ಈ ಕಾಲೇಜ್ ಹಾಕ್ಬೇಕು ಅಂತರ ಮಾಡಕ್ ಹೋಗ್ಬೇಡಿ. ಫೈನಲೈಸ್ಡ್ ಆಗಿರ್ಲಿ ಎಲ್ಲಾನು. ಅರ್ಥ ಆಯ್ತಾ? ದಯವಿಟ್ಟು ಆಪ್ಷನ್ಸ್ 20 ಬರೀ 5 ಹಾಕಿರೋರು ಮಿನಿಮಮ್ 100 ಆಪ್ಷನ್ಸ್ ನ ನೀವು ಹಾಕ್ಲೇಬೇಕು. ಅರ್ಥ ಆಯ್ತಾ? ನಿಮ್ಗೆ ಇವಾಗ ಗೊತ್ತಾಗಲ್ಲ, ನಿಮ್ಗೆ ಯಾವ್ದು ಸೀಟ್ ಅಲಾಟ್ ಆಗಿಲ್ಲ ಅಂತ ಬರುತ್ತಲ್ಲ, ಅವಾಗ ನೀವು ಇದ್ ಮಾಡ್ಕೊಳ್ತೀರಾ. ಆತರ ಮಾಡ್ಕೊಳಕ್ ಹೋಗ್ಬೇಡಿ. ದಯವಿಟ್ಟು ನೀವು ಎಲ್ಲರೂ ಅಷ್ಟೇ, ನಿಮ್ಗೆ ಎಷ್ಟೇ ರ್ಯಾಂಕ್ ಬಂದಿರ್ಲಿ ಮಿನಿಮಮ್ 100 ಆಪ್ಷನ್ ಹಾಕಿ, ಮ್ಯಾಕ್ಸಿಮಮ್ ನಿಮಗ್ ಬಿಟ್ಟಿದ್ದು. ಓಕೆನಾ? 100 ಆಪ್ಷನ್ಸ್ ನ ಫಿಲ್ ಮಾಡ್ಕೊಳ್ಳಿ. ನಿಮ್ಗೆ ಒಳ್ಳೆ ಸೀಟೇನೆ ಅಲಾಟ್ ಆಗುತ್ತೆ. ಪ್ರಯಾರಿಟಿ ನೀವು ನೋಡ್ಕೊಂಡು ಕೊಡ್ಬೇಕು. ಅರ್ಥ ಆಯ್ತಾ? ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಸಹ ಹೇಳಿದೀವಿ, ಹಿಂದಿನ ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಫಿಲ್ ಮಾಡ್ಬೇಕು ಅಂತ. ಇದಿಷ್ಟು ಬಂದು ಆಪ್ಷನ್ ಎಂಟ್ರಿ ಬಗ್ಗೆ ಅಪ್ಡೇಟು. ಮತ್ತೆ ನಾನು ಇವಾಗ ಏನ್ ಹೇಳಕ್ ಹೋಗ್ತಿದ್ದೀನಲ್ಲ, ಈ ಟೇಬಲ್ ನಾನು ಏನ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮ ಆಪ್ಷನ್ ಎಂಟ್ರಿ ಆದ್ಮೇಲೆ ಏನ್ ಪ್ರೊಸೆಸ್ ಇರುತ್ತೆ ಅಂತ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಓಕೆನಾ? ಸೊ ನೋಡಿ, ನಿಮ್ಗೆ ನಾನು ಹೇಳಿದೆ ಈ ಮುಂಚೆ ಕೂಡ, ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ ಬಂದು 17/8/2026 ಬೆಳಗ್ಗೆ 11 ಗಂಟೆವರೆಗೂ ಟೈಮ್ ಇದೆ ಅಂತ. ಓಕೆನಾ? ಫಸ್ಟ್ ಮಂತ್ ಏನ್ ಹೇಳಿದ್ದಾರೆ ಅಂತಂದ್ರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ನ ಹೇಳಿದ್ದಾರೆ. ಕ್ಲಿಯರ್ ಆಗಿದ್ಯಾ? ನೆಕ್ಸ್ಟ್ ಬಂದು ಏನಿದೆ, ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶ ಪ್ರಕಟಣೆ ಅಂದ್ರೆ ಫಸ್ಟ್ ರೌಂಡ್ ರಿಸಲ್ಟ್. ಓಕೆನಾ? ಫಸ್ಟ್ ರೌಂಡ್ ರಿಸಲ್ಟ್ ಯಾವತ್ ಬರುತ್ತೆ? 17ನೇ ತಾರೀಕೆ 2 ಗಂಟೆ ಮೇಲೆ, ಆಫ್ಟರ್ 2 PM. ಓಕೆ, 17ನೇ ತಾರೀಕೆ ನಿಮ್ಗೆ ಮಾರ್ನಿಂಗ್ 11 ಗಂಟೆಗೆ ಫ್ರೀಸ್ ಆಗ್ಬಿಡುತ್ತೆ. ನೀವು ಅದಾದ್ಮೇಲೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬರಲ್ಲ. ಓಕೆನಾ? ಅದೇ ದಿನ 2 ಗಂಟೆ ಮೇಲೆ ನಿಮ್ಗೆ ಫಸ್ಟ್ ರೌಂಡಿನ ರಿಸಲ್ಟ್ ಅನೌನ್ಸ್ ಆಗುತ್ತೆ. ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ನೀವು ಏನ್ ಮಾಡ್ತೀರಾ, ಚಾಯ್ಸ್ ನ ಎಂಟರ್ ಮಾಡ್ಕೋಬೇಕು. ಚಾಯ್ಸ್ ಗಳನ್ನು ಆಯ್ಕೆ ಮಾಡುವುದು ಯಾವಾಗಿಂದ? ಅದು ಕೂಡ 17ನೇ ತಾರೀಕಿಂದಾನೇ ನಿಮ್ಗೆ ಅವಕಾಶ ಮಾಡಿ ಕೊಡ್ತಾರೆ. 17ರಿಂದ 19ವರೆಗೂ ಟೈಮ್ ಕೊಡ್ತಾರೆ. ಬಿಕಾಸ್ ನೀವು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ, ಆ ಕಾಲೇಜ್ ಹೇಗಿದೆ ತಿಳ್ಕೊಬೇಕಾಗತ್ತೆ. ಸಪೋಸ್ ಯಾರೋ ಒಬ್ರು ಎಕ್ಸ್ ಅನ್ನೋ ಒಂದು ಸ್ಟೂಡೆಂಟ್, ಓಕೆ, DCT ಸ್ಟೂಡೆಂಟ್, ಅವ್ರಿಗೆ ಫಸ್ಟ್ ರೌಂಡ್ ಅಲ್ಲಿ ಒಂದು ಸೀಟ್ ಅಲಾಟ್ ಆಗಿದೆ. ಓಕೆನಾ? ಅವ್ರಿಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಏನಿದೆ, ನಿಮ್ಗೆ 17th 18th 19th 3 ದಿನ ಟೈಮ್ ಕೊಡ್ತಾರೆ, ಸಂಜೆ 4 ಗಂಟೆವರೆಗೂ. ಓಕೆನಾ? ಈಗ ಯಾವ ಸ್ಟೂಡೆಂಟ್ ಚಾಯ್ಸ್ 1 ನ ಎಂಟರ್ ಮಾಡ್ತಾರೆ ಅವರಿಗೆ ಇವೆರಡು ಇದನ್ನ ಅಪ್ಲೈ ಆಗುತ್ತೆ. ಓಕೆ, ನಿಮ್ಗೆ ಚಾಯ್ಸ್ ಎಂಟ್ರಿ ಮಾಡೋದು ಅಂತ ಇದೆಯಲ್ಲ, ನಿಮ್ಗೆ 4 ಚಾಯ್ಸ್ಗಳು ಬರ್ತವೆ. ಚಾಯ್ಸ್ 1, ಚಾಯ್ಸ್ 2, 3 ಅಂಡ್ 4 ಅಂತ. ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಚಾಯ್ಸ್ಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಕೊಡ್ತೀವಿ. ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ. ಓಕೆನಾ? ಸೊ ಈಗ ನಿಮ್ಗೆ ಅಲಾಟ್ ಆಗಿರೋ ಕಾಲೇಜು ನಿಮ್ಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನನ್ಗೆ ಅನ್ಕೊಂಡಿದ್ ಕಾಲೇಜು ಅದೇನೆ, ನನ್ಗೆ ಸಿಕ್ಕಿರೋ ಕಾಲೇಜು ಅದೇನೆ ಅಂತ ಆದ್ರೆ ನೀವೇನ್ ಮಾಡ್ಬೇಕು, ಚಾಯ್ಸ್ 1 ಅನ್ನ ಎಂಟರ್ ಮಾಡ್ಕೋಬೇಕು. ಮ್ಯಾಮ್ ಇದು ಎಲ್ಲಿ ಮಾಡೋದು, ಎಲ್ಲಾದ್ರೂ ಸೈಬರ್ ಅಲ್ಲಿ ಹೋಗಿ ಮಾಡ್ಬೇಕಾ ಅಂತ ಅಂದ್ರೆ ಇಲ್ಲ, ಇದು ನಿಮ್ಮ KA ವೆಬ್ಸೈಟ್ ಏನಿದೆ ಅಲ್ಲೇ ಒಂದು ಲಿಂಕ್ ನ ಕೊಡ್ತಾರೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ. ನೀವು ಅದನ್ನ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಅಪ್ಲಿಕೇಶನ್ ನಂಬರ್ ಅದನ್ನೆಲ್ಲ ಎಂಟರ್ ಮಾಡ್ಕೊಂಡು ನೀವು ಚಾಯ್ಸ್ ನ ಎಂಟರ್ ಮಾಡ್ಕೋಬಹುದು. ಅದು ಹೇಗ್ ಮಾಡೋದು ಅಂತ ನಿಮ್ಗೆ ನಮ್ಮ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಓಕೆನಾ?
ನಿಮ್ಗೆ ಸಿಕ್ಕಿರೋ ಕಾಲೇಜ್ ಈಗ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತಂದ್ರೆ ಚಾಯ್ಸ್ ಒನ್ ಅನ್ನ ಆಯ್ಕೆ ಮಾಡ್ಕೋಬೇಕು. ಮಾಡ್ಕೊಂಡಿರೋ ವಿದ್ಯಾರ್ಥಿಗಳು, ಈಗ ಚಾಯ್ಸ್ ಒನ್ ಆಯ್ಕೆ ಮಾಡಿದ ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡುವುದು, ಓಕೆ, ಫೀಸ್ ಪೇ ಮಾಡೋದು. ನಂತರ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡುವುದು. ಇದಕ್ಕೆ ಟೈಮ್ ನಿಮ್ಗೆ ಬಂದು 18ನೇ ತಾರೀಕಿಂದ 20ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ. ಓಕೆನಾ? ಚಾಯ್ಸ್ ಒನ್ ನೀವು ಕ್ಲಿಕ್ ಮಾಡಿದೀರಾ, ಅದಾದ್ಮೇಲೆ ನಿಮ್ಗೆ ಏನಾಗುತ್ತೆ, ಚಲನ್ ಡೌನ್ಲೋಡ್ ಆಗುತ್ತೆ. ಓಕೆನಾ? ನೀವು ಬ್ಯಾಂಕ್ ಫೀಸ್ ಕಟ್ಬೇಕಲ್ವಾ, ಕೆ ಎದ್ ಏನ್ ಫೀಸ್ ಇದೆ ಅದನ್ನ ಪೇ ಮಾಡ್ಕೋಬೇಕು. ಸೊ ನಿಮ್ಗೆ ಚಲನ್ನ ಡೌನ್ಲೋಡ್ ಮಾಡ್ಕೊಳಕ್ ಆಪ್ಷನ್ ಕೊಡ್ತಾರೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಗೆ ಬ್ಯಾಂಕ್ ಕಾಪಿ, ಕ್ಯಾಂಡಿಡೇಟ್ ಕಾಪಿ ಮತ್ತೆ ಕಾಲೇಜ್ ಕಾಪಿ ಅಂತ ಇರುತ್ತೆ. ಓಕೆನಾ? ಅದನ್ನ ತಗೊಂಡು ನಿಮ್ಗೆ ಏನ್ ಅಮೌಂಟ್ ಅಲ್ಲಿ ಬಂದಿರುತ್ತಲ್ವಾ, ಆ ಅಮೌಂಟ್ ನ ತಗೊಂಡು ನೀವು ರೆಸ್ಪೆಕ್ಟಿವ್ ಬ್ಯಾಂಕಿಂಗ್ ನೀವು ಹೋದ್ರಿ ಅಂತ ಅಂದ್ರೆ ಅಮೌಂಟ್ ಪೇ ಮಾಡ್ಕೊಳ್ತೀರಾ. ಸೊ ಅಲ್ಲಿ ಬ್ಯಾಂಕ್ ಕಾಪಿನ ಅವ್ರು ಇಟ್ಕೊಳ್ತಾರೆ, ಕ್ಯಾಂಡಿಡೇಟ್ ಕಾಪಿ ಮತ್ತೆ ಕಾಲೇಜ್ ಕಾಪಿನ ನಿಮ್ ಕೈಲಿ ಕೊಟ್ಟು ಕಳಿಸ್ತಾರೆ. ಓಕೆನಾ? ಅದಾದ್ಮೇಲೆ ನೀವು ಫೀ ಪೇ ಮಾಡಿದಾದ್ಮೇಲೆ ಏನಾಗುತ್ತೆ, ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೋಬೇಕು. ಅದು ಕೂಡ ನಿಮ್ಗೆ ಕೆಇ ವೆಬ್ಸೈಟ್ ಅಲ್ಲೇ ಸಿಗುವಂತದ್ದು. ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೊಂಡು ಏನ್ ಮಾಡ್ತೀರಾ, ಆಮೇಲೆ ಶುಲ್ಕ ಪಾವತಿ ಹಾಗೂ ಡೌನ್ಲೋಡ್ ಮಾಡಿದ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಇವೆರಡನ್ನೂ ತಗೊಂಡು ನಿಮ್ಮ ಕಾಲೇಜಿಗೆ ನೀವು ಹೋಗ್ತೀರಾ ರಿಪೋರ್ಟ್ ಆಗೋದಿಕ್ಕೆ. ಓಕೆನಾ? ಇವೆರಡನ್ನೂ ತಗೊಂಡು ನೊಂದಿಗೆ ಚಾಯ್ಸ್ ಒನ್ ಅಭ್ಯರ್ಥಿಗಳು ಕಾಲೇಜಿಗೆ ವರದಿ ಮಾಡಿಕೊಳ್ಳಬಹುದು. ಇದನ್ನ ಈಗ ನೋಡಿ, ಕಾಲೇಜಿಗೆ ರಿಪೋರ್ಟ್ ಆಗ್ಬೇಕಾಗಿರೋದು ಯಾವತ್ತು, 21st. ಓಕೆನಾ? 21st 5:30 ಒಳಗೆ ನೀವು ಕಾಲೇಜಿಗೆ ರಿಪೋರ್ಟ್ ಮಾಡ್ಕೋಬೇಕು. ಅಂದ್ರೆ ಏನಂತಂದ್ರೆ ನೀವು ಆ ಕಾಲೇಜಿಗೆ ಜಾಯಿನ್ ಆಗಿದ್ದೀರಾ, ಅಲ್ಲಿ ನಿಮ್ಗೆ ಹೇಳ್ತಾರೆ ಏನೆಲ್ಲ ಡಾಕ್ಯುಮೆಂಟ್ ತರಬೇಕು ಅಂತ. ನೀವು ಲೇಟರ್ ಕಾಲೇಜಿಗೆ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡ್ಕೋಬಹುದು. ಈ ತರ ಇರುತ್ತೆ. ಸೊ ನೀವು ಕೆಎಗೆ ಏನ್ ಫೀಸ್ ಕಟ್ಬೇಕಲ್ಲ ಅದನ್ನ ಕಟ್ಟೋದಿಕ್ಕೆ ಇಲ್ಲಿ ನೋಡಿ ಈ ಡೇಟ್ ಅಲ್ಲಿ ಇದೆ. ಓಕೆನಾ? ತುಂಬಾ ದಿನ ಇಲ್ಲ, ಇನ್ನ ನಿಮ್ಗೆ ತುಂಬಾ ಲ್ಯಾಗ್ ಆಗೋದಿಲ್ಲ. ಬಿಕಾಸ್ ನಿಮ್ಗೆ ಒಂದ್ ಆಪ್ಷನ್ ಎಂಟ್ರಿ ಎಲ್ಲ ಅನೌನ್ಸ್ ಆಗಿ ರಿಸಲ್ಟ್ ಎಲ್ಲ ಬಂತು ಅಂತಂದ್ರೆ ಇನ್ನೇನ್ ಲ್ಯಾಗ್ ಆಗುತ್ತೆ, ಹೌದಲ್ವಾ? ನೀವು ಚಾಯ್ಸ್ ಒನ್ ತಗೊಂಡಿರೋರು ಅರ್ಧಕ್ಕರ್ಧ ನೀವು ಹೋಗ್ಬಿಡ್ತೀರಾ ಕಾಲೇಜಸ್ಗೆ. ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋರು ಸೆಕೆಂಡ್ ರೌಂಡಿಂದ ಆಪ್ಷನ್ ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಿಕಾಸ್ ಇಲ್ಲೇ ಹೇಳಿದ್ವಿ ಅಂತಾರೆ ನಿಮ್ಗೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದು ಬಂದು ರೌಂಡ್ ಒನ್ನಿನ ಶೆಡ್ಯೂಲ್. ಓಕೆನಾ? ರೌಂಡ್ ಒನ್ ಏನಿದೆ ಕಂಪ್ಲೀಟ್ ಶೆಡ್ಯೂಲ್ ಇಲ್ಲಿ ನಿಮ್ಗೆ ಸಿಗುತ್ತೆ. ಇದ್ ಬಿಟ್ಟು ನಿಮ್ಗೆ ಏನಾದ್ರು ಬೇರೆ ಡೌಟ್ ಇತ್ತು ಅಂತಂದ್ರೆ ನೋಡಿ, ಬ್ಯಾಂಕ್ದು ಅಷ್ಟೇ, ನಿಮ್ಗೆ ಇಷ್ಟ ಬಂದಿ ಟೈಮಲ್ಲಿ ಹೋಗಕ್ ಹೋಗ್ಬಿಡಿ. ಬ್ಯಾಂಕ್ ಟೈಮಿಂಗ್ ಏನಿದೆ ಆ ಟೈಮಲ್ಲಿ ನೀವು ಫೀಸ್ ನ ಪೇ ಮಾಡ್ಕೋಬೇಕಾಗತ್ತೆ. ಓಕೆನಾ? ಇದಿಷ್ಟನ್ ಬಿಟ್ಟು ಬೇರೆ ಏನೇ ಡೌಟ್ ಇತ್ತು ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ, ನಿಮ್ಮೆಲ್ಲ ಕಮೆಂಟ್ಸ್ಗೂ ನಾವು ಆನ್ಸರ್ ಮಾಡ್ತೀವಿ. ಓಕೆನಾ? ನಾನು ಈಗ್ಲೂ ಹೇಳ್ತಿದ್ದೀನಿ, ದಯವಿಟ್ಟು ಆಪ್ಷನ್ಸ್ ನ ಜಾಸ್ತಿ ಮಾಡಿ. ಓಕೆನಾ? 5 ಆಪ್ಷನ್ ಮಾಡಕ್ ಹೋಗ್ಬಿಡಿ, 20 ಆಪ್ಷನ್ ಮಾಡಕ್ ಹೋಗ್ಬಿಡಿ. ಮಿನಿಮಮ್ 100 ಆಪ್ಷನ್ಸ್ ನ ಮಾಡಿ. ಓಕೆ? ಆಲ್ ದ ಬೆಸ್ಟ್ ಫಾರ್ ಯರ್ ರಿಸಲ್ಟ್. ಒಳ್ಳೇದಾಗ್ಲಿ, ಚೆನ್ನಾಗಿರೋ ಸೀಟ್ ಸಿಗ್ಲಿ. ಓಕೆ? ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗುಡ್ ಡೇ.